ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿನಿತ್ಯ ಚಿತ್ರ ವಿಚಿತ್ರ ವಿಡಿಯೋಗಳು ಹರಿದಾಡ್ತಾ ಇರ್ತವೆ. ಇಂತಹ ಕೆಲವೊಂದು ಸುದ್ದಿಗಳನ್ನು ನೋಡಿದಾಗ ಶಾಕ್ ಆಗುತ್ತೆ. ಜೊತೆಗೆ ಅಂತಹ ಸುದ್ದಿಗಳು ನಮ್ಮನ್ನ ಹೊಟ್ಟೆ ಹುಣ್ಣಾಗುವಂತೆ ನಗಿಸುತ್ತವೆ. ಸದ್ಯ ಎಂಥದೊಂದು ವಿಡಿಯೋ ಇದೀಗ ಹರಿದಾಡುತ್ತಿದ್ದು, ಬರ್ಗರ್ ತಂದುಕೊಟ್ಟ ವ್ಯಕ್ತಿಯ ಪ್ರೀತಿಯಲ್ಲಿ ಬಿದ್ದು ಪಾಕಿಸ್ತಾನದ ಯುವತಿಯೊಬ್ಬಳು ತನಗಿಂತ 20 ವರ್ಷ ಹಿರಿಯ ವ್ಯಕ್ತಿಯನ್ನ ವಿವಾಹವಾಗಿದ್ದಾಳೆ. ಈ ವಿಶಿಷ್ಟ ಪ್ರೇಮಕತೆಯನ್ನ ಕಂಡು ನೆಟ್ಟಿಗರು ಫುಲ್ ಶಾಕ್ ಆಗಿದ್ದಾರೆ. ಹೌದು, ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಕುರುಡು ಎಂಬೆಲ್ಲ ಮಾತಿದೆ. ಅದು ಆಗಾಗ ವಿಚಿತ್ರ ಲವ್ ಸ್ಟೋರಿ ಮದುವೆಗಳ ಮೂಲಕ ಸಾಬೀತಾಗಿರುತ್ತವೆ. ಎಷ್ಟೇ ಪ್ರಾಯದವರಾದರೂ ಕೂಡ ಪ್ರೀತಿ ಎಂಬ ಬಲೆಗೆ ಬೀಳ್ತಾರೆ. ಅದೇ ರೀತಿ ಇಲ್ಲೊಂದು ಘಟನೆ ನಡೆದಿದ್ದು, ಯುವತಿಯೊಬ್ಬಳು ತನಗಿಂತ 20 ವರ್ಷ ಹಿರಿಯನನ್ನ ಪ್ರೇಮ ವಿವಾಹವಾಗಿದ್ದಾಳೆ. ಅದರಲ್ಲೂ ಇವರ ಲವ್ ಸ್ಟೋರಿ ಅಂತೂ ತುಂಬಾನೇ ಸ್ವಾರಸ್ಯಕರವಾಗಿದೆ. ಈ ಒಂದು ವಿಚಿತ್ರ ಲವ್ ಸ್ಟೋರಿಯ ಕುರಿತು ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ. ಇನ್ನು ಈ ಘಟನೆ ಪಾಕಿಸ್ತಾನದಲ್ಲಿ ನಡೆದಿದ್ದು, ಸೋದರ ಸಂಬಂಧಿ ತಂದುಕೊಟ್ಟ ಬರ್ಗರ್ ತಿಂದು ಯುವತಿಯೊಬ್ಬಳಿಗೆ ಆತನ ಮೇಲೆ ಲವ್ ಆಗಿ ತನಗಿಂತ 20 ವರ್ಷ ದೊಡ್ಡವನಾದರೂ ಆತನನ್ನೇ ಮದುವೆ ಆಗಿದ್ದಾಳೆ. ಇನ್ನು ಈ ಬರ್ಗರ್ ಪ್ರೇಮಕತೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿದೆ. ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಪಾಕಿಸ್ತಾನಿ ಯುವತಿಯೊಬ್ಬಳು ತನ್ನ ಸ್ವಾರಸ್ಯಕರ ಲವ್ ಸ್ಟೋರಿ ಬಗ್ಗೆ ವಿವರಿಸುತ್ತಿರುವ ದೃಶ್ಯವನ್ನ ಕಾಣಬಹುದು. ಆಕೆ ಹೇಳ್ತಾಳೆ, ಅವರು ನನ್ನ ಮನೆಗೆ ಬಂದಾಗ ನಾನು ಅವರನ್ನ ಅಣ್ಣ ಅಂತ ಕರೆದಿದ್ದೆ. ಅವರು ನನ್ನ ಸೋದರ ಸಂಬಂಧಿ, ಹಾಗಾಗಿ ನಾನು ಅವರನ್ನ ಖುರ್ರಂ ಭಾಯ್ ಎಂದು ಅವರನ್ನ ಕರೀತಿದ್ದೆ. ಆದರೆ ಆ ಸಂದರ್ಭದಲ್ಲಿ ಅವರು ನನ್ನನ್ನ ನೀನು ಅಣ್ಣ ಅಂತ ಕರಿಬೇಡ ಎಂದು ಹೇಳಿದರು. ಜೊತೆಗೆ ನಿನಗೆ ಏನಾದರೂ ಬೇಕಿದ್ರೆ ನನ್ನ ಬಳಿ ಹೇಳು, ನಾನು ತಂದು ಕೊಡುತ್ತೇನೆ ಎಂದು ಸಹ ಹೇಳಿದರು. ಆ ಬಳಿಕ ಒಂದು ದಿನ ಮನೆಯಲ್ಲಿ ಯಾರೂ ಇರಲಿಲ್ಲ, ತುಂಬ ಹಸುವಾಗ್ತಿತ್ತು. ಆ ಸಮಯದಲ್ಲಿ ಅವರಿಗೆ ಫೋನ್ ಮಾಡಿ ನಾನು ಶವರ್ಮಾ ತರುವಂತೆ ಹೇಳಿದ್ದೆ. ಅವರು ಶವರ್ಮಾ ಮಾತ್ರವಲ್ಲದೆ ಜಿಂಗರ್ ಬರ್ಗರ್ ಅನ್ನ ಕೂಡ ತಂದು ಕೊಟ್ಟಿದ್ರು. ಈ ಬರ್ಗರ್ ಎಷ್ಟು ರುಚಿಯಾಗಿತ್ತೆಂದರೆ ಇದರಿಂದ ಖುಷಿಯಾಗಿ ಅವರಿಗೆ ನನ್ನ ಹೃದಯವನ್ನೇ ಕೊಟ್ಟೆ ಎಂದು ಯುವತಿ ತನ್ನ ಸ್ವಾರಸ್ಯಕರ ಲವ್ ಸ್ಟೋರಿ ಬಗ್ಗೆ ಹೇಳಿಕೊಂಡಿದ್ದಾಳೆ. ಕೆಲ ದಿನಗಳ ಹಿಂದೆ ಹಂಚಿಕೊಳ್ಳಲಾದ ಈ ವಿಡಿಯೋ 2.9 ಮಿಲಿಯನ್ ವೀಕ್ಷಣೆಯನ್ನ 59,000ಕ್ಕೂ ಅಧಿಕ ಲೈಕ್ಸ್ಗಳನ್ನು ಪಡೆದುಕೊಂಡಿದೆ ಹಾಗೂ ಹಲವಾರು ಕಮೆಂಟ್ಗಳು ಕೂಡ ಹರಿದು ಬಂದಿವೆ. ಒಬ್ಬ ಬಳಕೆದಾರರು ಜಿಂಗರ್ ಬರ್ಗರ್ನ ಶಕ್ತಿಯನ್ನ ಅಡ್ವರ್ಟೈಸ್ಮೆಂಟ್ ಮಾಡಬೇಡಿ ಎಂಬ ತಮಾಷೆಯ ಕಮೆಂಟ್ ಕೂಡ ಬರೆದುಕೊಂಡಿದ್ದಾರೆ. ಇದೆಷ್ಟು ಈ ಹೊತ್ತಿನ ಮಾಹಿತಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.